Find equation of line joining 1, 2 and 3, 6 using determinants. Okay. Suppose ಇಲ್ಲೊಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ರಿ 1, 2. ಇಲ್ಲೊಂದು ಮತ್ತೊಂದು ಪಾಯಿಂಟ್ ಇದೆ, ಇದು 3, 6. ಈ ಎರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡೋಂಥ ಒಂದು ಲೈನ್ ಇದೆ. There is a line which joins these two points. ಈ ರೀತಿ ಒಂದು ಲೈನ್ ಇದೆ. It is not line segment, it is a line. Okay. ಈ ಲೈನಿನ ಈಕ್ವೇಶನ್ ಅನ್ನ ನಾವು ಫೈಂಡ್ ಮಾಡಬೇಕು. ಮತ್ತು ಅದನ್ನ ಹೆಂಗ್ ಫೈಂಡ್ ಮಾಡ್ಬೇಕಂದ್ರೆ ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಫೈಂಡ್ ಮಾಡಬೇಕು. ಅದಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ, ಲೆಟ್ ಮಿ ಟೇಕ್ ಎ ಪಾಯಿಂಟ್ ವಿಚ್ ಈಸ್ ಆನ್ ದ ಸೇಮ್ ಲೈನ್. ಬಟ್ ಆ ಪಾಯಿಂಟ್ ಯಾವ್ದಂತ ಗೊತ್ತಿಲ್ಲ ನಮ್ಗೆ, ಹಾಗಾಗಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಆ ಪಾಯಿಂಟ್ ನ ಎಕ್ಸ್, ವೈ ಅಂತ ಕರಿತೀನಿ. ಎಕ್ಸ್ ಕೋಆರ್ಡಿನೇಟ್ ಗೊತ್ತಿಲ್ಲ, ವೈ ಕೋಆರ್ಡಿನೇಟ್ ಗೊತ್ತಿಲ್ಲ. ಸೊ ಅದನ್ನೇ ಬರೀತೀನಿ ನಾನು ಇಲ್ಲಿ. ಸೊಲ್ಯೂಷನ್ ಗಿವನ್ ಪಾಯಿಂಟ್ಸ್ ಯಾವ್ಯಾವ ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ? 1, 2 and 3, 6. Let x, y be a point on the line joining the points 1, 2 and 3, 6. ಈಗ ನೀವು ಅಬ್ಸರ್ವ್ ಮಾಡಬಹುದು ಏನಂದ್ರೆ, ಆಲ್ ದೀಸ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್. ಸೊ ಒಂದೇ ಸ್ಟ್ರೈಟ್ ಲೈನ್ ಮೇಲೆ ಇದೆ. ಸಿನ್ಸ್ ಆಲ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್. ಸೊ 3 ಪಾಯಿಂಟ್ಗಳು ಕೊಲಿನಿಯರ್ ಆಗಿರೋದ್ರಿಂದ ಡಿಟರ್ಮಿನೆಂಟ್ಸ್ ಅಂತ ಇಲ್ಲಿ ಹೇಳೋದ್ರಿಂದ ಏರಿಯಾ ಆಫ್ ಟ್ರಯಾಂಗಲ್ ವಿಲ್ ಬಿ ಈಕ್ವಲ್ ಟು 0. ಏರಿಯಾ ಆಫ್ ಟ್ರಯಾಂಗಲ್ ಏನಾಗಿರುತ್ತೆ ಇಲ್ಲಿ? 0 ಆಗಿರ್ತದೆ. ದೇರ್ಫೋರ್ 1/2 ಇಂಟು x1 y1 1 x2 y2 1 x3 y3 1 ವಿಲ್ ಬಿ ಈಕ್ವಲ್ ಟು 0. ಈ 1/2 ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ನಮ್ಮ ಹತ್ರ ಉಳಿಯೋದು ಬರೀ ಈ ಡಿಟರ್ಮಿನೆಂಟ್ ಮಾತ್ರ. ಸೊ ದಿಸ್ ಇಂಪ್ಲೈಸ್ ಡಿಟರ್ಮಿನೆಂಟ್. ಇಲ್ಲಿ ಈ ಎಕ್ಸ್ ವೈ ಅನ್ನೇ ನಾನು x1 y1 ಅಂತ ಕರಿಕೊಳ್ತೀನಿ. ಇದು x2 y2 ಆಗಿರ್ಲಿ, ಇದು x3 y3 ಆಗಿರ್ಲಿ. ಸೊ x1 y1 ಅಂತಂದ್ರೆ x y1, ಇನ್ನು x2 y2 ಅಂದ್ರೆ 1 2 1, x3 y3 ಅಂದ್ರೆ 3 6 1 and it is equal to 0. ಈಗ ಸಿಂಪ್ಲಿಫೈ ಮಾಡೋಣ. ಯಾಕೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಯ್ತು? ಯಾಕಂದ್ರೆ ಈ 3 ಪಾಯಿಂಟ್ಗಳು ಕೊಲಿನಿಯರ್, ಹಾಗಾಗಿ ಕೊಲಿನಿಯರ್ ಆಗಿದ್ರೆ ಏರಿಯಾ ಆಫ್ ಟ್ರಯಾಂಗಲ್ 0 ಬರುತ್ತಲ್ಲ. ಸೊ ಹಾಗಾಗಿ ಈ 3 ಪಾಯಿಂಟ್ಗಳು ಏರಿಯಾ ಏನಾಗಿರ್ತದೆ? 0. ನಾವು ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಫಸ್ಟ್ ರೋ. ಸೊ ಸೈನ್ ಕನ್ವೆನ್ಷನ್ ವಿಲ್ ಬಿ ಪ್ಲಸ್ ಮೈನಸ್ ಪ್ಲಸ್. ಸೊ ಇಟ್ ಈಸ್ ದಿಸ್ ಇಂಪ್ಲೈಸ್ x ಇಂಟು ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ರೆ 2 1s are 2 minus 6 2 minus 6 minus y into ಸೆಕೆಂಡ್ ಕಾಲಮ್ ಬಿಡಬೇಕು, ಫಸ್ಟ್ ರೋ ಬಿಡಬೇಕು. 1 minus 3 ಪ್ಲಸ್ 1 ಇಂಟು ಥರ್ಡ್ ಕಾಲಮ್ ಬಿಡಬೇಕು, ಫಸ್ಟ್ ರೋ ಬಿಡಬೇಕು. 1 into 6 is 6, 3 into 2 is 6, minus 6. Therefore 6 minus 6 and it is equal to 0. This implies x into 2 minus 6 andre minus 4 minus y into 1 minus 3 andre minus 2 plus 1 into 6 minus 6 means 0. So it is equal to 0. That implies x into minus 4 andre minus 4x, minus into minus plus y into 2 andre 2y. 0 into 1 0, it is equal to 0. ಈಗ minus 4x ನ ಈ ಕಡೆ ತಗೊಳ್ರಿ, that will become 2y equal to 4x. ಡಿವೈಡ್ ಮಾಡ್ರಿ, 2 1s are 2 2s. Therefore y equal to 2x. This is the required equation of the line joining the points 1, 2 and 3, 6. Similar question is there.
ಫೈಂಡ್ ಈಕ್ವೇಶನ್ ಆಫ್ ಲೈನ್ ಜಾಯಿನಿಂಗ್ 3,1 ಅಂಡ್ 9,3. ಸೊ ಸೇಮ್ ಎಕ್ಸ್ಪ್ಲನೇಷನ್ ಇಲ್ಲೇನ್ ಮಾಡಬೇಕು, ಎಕ್ಸ್ ಕಮ ವೈ ಅಂತ ಒಂದು ಪಾಯಿಂಟ್ ತಗೊಳ್ತೀನಿ. ಹಾಗಾಗಿ ಇಲ್ಲೇನ್ ಮಾಡಲ್ಲ, ನಾನು ಲೈನ್ ಡ್ರಾ ಮಾಡಲ್ಲ, ಜಸ್ಟ್ ಸೊಲ್ಯೂಷನ್ ಹೋಗ್ಬಿಡ್ತೀನಿ. ಸೊ ಸೊಲ್ಯೂಷನ್ ಏನಿದೆ, ಗಿವನ್ ಪಾಯಿಂಟ್ಸ್ ಆರ್ 3,1 and 9,3. Okay, let x comma y be a point on the line joining the points 3,1 and 9,3. Since all 3 points are collinear, so 3 ಪಾಯಿಂಟ್ಗಳು collinear ಆಗಿರ್ತವೆ. Since all 3 points are collinear, area of triangle A of triangle will be equal to 0. That is 1/2 into determinant x1 y1 1, x2 y2 1, x3 y3 1 will be equal to 0. So 1/2 ನ ಈ ಕಡೆ ತಗೊಂಡ್ಬಿಟ್ರೆ ಬರೀ ಈ ಡಿಟರ್ಮಿನೆಂಟ್ ಮಾತ್ರ ಉಳಿತದೆ. ಸೊ ದಿಸ್ ಇಂಪ್ಲೈಸ್ x1 ಅಂತಂದ್ರೆ x y1 3 1 1 9 3 1 and it is equal to 0. Similarly expanding along first row plus minus plus first row first column bitre, that implies x into 1 into 1 1 minus 3 into 1 is 3, therefore 1 minus 3, minus y into second column first row bidi 3 into 1 is 3 minus 9 into 1 is 9, plus first row third column bitre 1 into 3 3s are 9 minus 9 1s are 9, so it is equal to 0. Simplify ಮಾಡೋಣ ಈಗ. Okay, x into 1 minus 3 is minus 2 minus y into 3 minus 9 is minus 6 plus 1 into 9 minus 9 is 0 and it is equal to 0. X into minus 2 andre minus 2x, minus into minus plus y into 6 is 6y, 0 into 1 is 0, so it will be equal to 0. Minus 2x ಈ ಕಡೆ ಬರಲಿ, it will become plus 2x, 2 1s are 2 3s are, therefore 3y equal to x. ಅಥವಾ ಇದನ್ನ ನಾವು ಈ ರೀತಿ ಕೂಡ ಬರಿಬಹುದು, x minus 3y equal to 0 ಅಥವಾ 3y minus x equal to 0. ಸೊ ಈ ರೀತಿ ಬರೆದ್ರು ಕೂಡ ಸೇಮ್ ಆನ್ಸರ್. Next question, find the equation of line joining A 1,3 and B 0,0 using determinants. So ಇದು ಒಂದು ಪಾರ್ಟ್. And find K if D K,0 is a point such that area of triangle ABD is 3 square units. ಸೊ ಈ ರೀತಿ ಇದೆ. ಫಸ್ಟ್ ಪಾರ್ಟ್ ಅಲ್ಲಿ A ಮತ್ತು B ಅಂತ ಎರಡು ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಆ ಎರಡು ಪಾಯಿಂಟ್ಗಳನ್ನ ಜಾಯಿನ್ ಮಾಡಂತ ಲೈನ್ ಏನಿದೆ ಅದರ ಈಕ್ವೇಶನ್ ಫೈಂಡ್ ಮಾಡಬೇಕು. ಇಲ್ಲಿವರೆಗೆ ಏನ್ ಮಾಡೋದಲ್ಲ ಅದೇ ತರ, ಅದು ಒಂದು ಪಾರ್ಟ್. ಇನ್ನೊಂದು ಪಾರ್ಟ್ ಅಲ್ಲಿ ಡಿ ಅಂದ್ರೆ ಒಂದು ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ K,0 ಅಂತ ಹೇಳಿ. ಎ ಬಿ ಮತ್ತು ಡಿ ಈ ಟ್ರಯಾಂಗಲ್ ನ ಏರಿಯಾ 3 ಸ್ಕ್ವೇರ್ ಯೂನಿಟ್ಸ್ ಆಗಿತ್ತು ಅಂತಂದ್ರೆ ಕೆ ವ್ಯಾಲ್ಯೂ ಏನಂತ ನಾನು ಲಾಸ್ಟ್ ವಿಡಿಯೋನಲ್ಲಿ ಏನು ಸಾಲ್ವ್ ಮಾಡಿದ್ದಲ್ಲ ಆ ರೀತಿ ಒಂದು ಕ್ವಶನ್, ಎರಡನ್ನು ಕಂಬೈನ್ ಮಾಡಿ ಇಲ್ಲಿ ಒಂದು ಕ್ವಶನ್ ಮಾಡಿದ್ದಾರೆ. ಓಕೆ, ರೈಟ್. ಸೊಲ್ಯೂಷನ್, ಸೊ ಎ ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ 1,3, ಬಿ ಅಂತ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ 0,0. ಇಲ್ಲಿಂದ ಶುರು ಮಾಡಿ, ಲೆಟ್ ಎಕ್ಸ್ ವೈ ಬಿ ಎ ಪಾಯಿಂಟ್ ಆನ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ 1,3 ಅಂಡ್ 0,0. ಸೇಮ್ ಎಕ್ಸ್ಪ್ಲನೇಷನ್, ಅದನ್ನ ನೀವು ಬರೀರಿ. ಸಿನ್ಸ್ ಆಲ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್, ಏರಿಯಾ ಆಫ್ ಟ್ರಯಾಂಗಲ್ ವಿಲ್ ಬಿ ಈಕ್ವಲ್ ಟು 0. ಸೊ 1/2 ಅದೇನ್ ಮಾಡಿದ್ನಲ್ಲ ಅದೇ ನಾನು ಡೈರೆಕ್ಟ್ ಆಗಿ ಡಿಟರ್ಮಿನೆಂಟ್ ನ ಈಕ್ವಲ್ ಟು 0 ಮಾಡ್ಕೊಂಡು ಸಾಲ್ವ್ ಮಾಡ್ತೀನಿ. ಸೊ 1 ಇಲ್ಲಿ ಎಕ್ಸ್ ವೈ ನ ಫಸ್ಟ್ ಬರ್ಕೊಂಡ್ಬೇಡ, ಎಕ್ಸ್ ವೈ 1 1 3 1 0 0 1, ಇಟ್ ವಿಲ್ ಬಿ ಈಕ್ವಲ್ ಟು 0. ಓಕೆ, ಇಲ್ಲಿ ಥರ್ಡ್ ರೋ ಮೇಲೆ ಎಕ್ಸ್ಪ್ಯಾಂಡ್ ಮಾಡೋಣ, ಯಾಕಂದ್ರೆ 0 0 ಜಾಸ್ತಿ ಇದಾವಲ್ಲ, ಹಾಗಾಗಿ ಪ್ಲಸ್ ಮೈನಸ್ ಇಲ್ಲಿ ಪ್ಲಸ್ ಇರುತ್ತೆ, ಇದು ಮೈನಸ್ ಇದು ಪ್ಲಸ್. ಈ ಎರಡು ವ್ಯಾಲ್ಯೂಸ್ ಗಳನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ 0 ಇರೋದ್ರಿಂದ ಈ ರೋ ಬಿಟ್ಟು ಏನೇ ವ್ಯಾಲ್ಯೂ ಬಂದ್ರು ಕೂಡ ಪ್ರಾಡಕ್ಟ್ ಅಲ್ಲಿ 0 ಇರ್ತದೆ, ಹಾಗಾಗಿ ಇದನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಟರ್ಮ್ ಕೂಡ ತಗೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಇದೊಂದನ್ನು ತಗೊಂಡ್ರೆ ಸಾಕು. ಸೊ ಇಟ್ ವಿಲ್ ಬಿ
1 ಇಂಟು ಥರ್ಡ್ ರೋ ಬಿಡಬೇಕು, ಥರ್ಡ್ ಕಾಲಮ್ ಬಿಡಬೇಕು. x ಇಂಟು 3 ಈಸ್ 3x ಮೈನಸ್ y ಇಂಟು 1 ಈಸ್ y ಈಕ್ವಲ್ ಟು 0. ದೇರ್ಫೋರ್ 3x minus y equal to 0 ಅಥವಾ y equal to 3x. This is the required equation. ನೋಡಿ ಈ 0 ಯಾಕೆ ಬಿಟ್ಟಿದೆ ಅಂತಂದ್ರೆ 0 ಇಂಟು ಅಂತ ಬರ್ತದೆ. ಇದು ಅಷ್ಟೇ ಮೈನಸ್ 0 ಇಂಟು ಸಮ್ ಬ್ರಾಕೆಟ್ ಬರ್ತದೆ. ಬ್ರಾಕೆಟ್ ಒಳಗಡೆ ಏನ್ ವ್ಯಾಲ್ಯೂ ಬಂದ್ರು ಕೂಡ ಪ್ರಾಡಕ್ಟ್ ಅಲ್ಲಿ 0 ಇರೋದ್ರಿಂದ ಆ ವ್ಯಾಲ್ಯೂಗಳು ವ್ಯಾನಿಶ್ ಆಗಿಬಿಡ್ತವೆ. ಹಾಗಾಗಿ ಅವುಗಳನ್ನ ಇಗ್ನೋರ್ ಮಾಡಿದ್ದೀನಿ. ಆಯ್ತಾ, ಇದು ಫಸ್ಟ್ ಪಾರ್ಟ್ ಆಯ್ತು. ಇನ್ನು ನೆಕ್ಸ್ಟ್ ಪಾರ್ಟಿಗೆ ಬಂದ್ರೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಎ ಅನ್ನೋದು ಒಂದು ಪಾಯಿಂಟ್ 1,3, ಬಿ ಅನ್ನೋದು ಮತ್ತೊಂದು ಪಾಯಿಂಟ್ 0,0, ಡಿ ಅನ್ನೋದು ಇನ್ನೊಂದು ಪಾಯಿಂಟ್ k,0 ಜೊತೆಗೆ ಏರಿಯಾ ಕೊಟ್ಟಿದ್ದಾರೆ. ಎಷ್ಟಿದೆ ಅಂತಂದ್ರೆ ಇದು ಎ ಅಂದ್ರೆ ಏರಿಯಾ 3 ಸ್ಕ್ವೇರ್ ಯೂನಿಟ್ಸ್ ಅಂತ. ಓಕೆ, ಕೆ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಈ ರೀತಿ ಕ್ವಶನ್ ಗಳನ್ನ ನಾವು ಆಲ್ರೆಡಿ ಮಾಡಿದ್ವಿ. ವಿ ನೋ ದಟ್ ವಾಟ್ ವಿ ನೋ ದಟ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಗಿವನ್ ಬೈ 1/2 ಇಂಟು x1 y1 1 x2 y2 1 and x3 y3 1. ಓಕೆ, ಇಲ್ಲಿ ಆಲ್ರೆಡಿ ಏರಿಯಾ ಕೊಟ್ಟಿರೋದ್ರಿಂದ ನಾವು ಏರಿಯಾನ ಬರ್ಕೊಳ್ಬೇಕಾದ್ರೆ ಪ್ಲಸ್ ಆರ್ ಮೈನಸ್ ಅಂತ ಬರ್ಕೊಳ್ಬೇಕು. ಯಾಕೆ ಅಂತ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ. ದೇರ್ಫೋರ್ 1/2 ಇಂಟು 1 3 1 0 0 1 k 0 1 ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3. ಏರಿಯಾ ಈ ಕಡೆ ಬರ್ಕೊಂಡಿದ್ದೀನಿ ಅಷ್ಟೇ. ಈ 1/2 ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ಬೇಡ ಅಥವಾ ಇರ್ಲಿ ಬಿಡಿ, ಇಲ್ಲೇ ಆಮೇಲೆ ಮಾಡ್ಕೊಂಡ್ರೆ ಆಯ್ತು. ಈಗ ನೀವು ಯಾವುದ್ರ ಮೇಲಾದ್ರೂ ಎಕ್ಸ್ಪೆಂಡ್ ಮಾಡಿ. ಇಲ್ಲಿ 0 0 ಸೆಕೆಂಡ್ ಒನ್ಲಿ 0 ಜಾಸ್ತಿ ಇದೆ ನೋಡ್ರಿ. ಸೊ ಮೈನಸ್ ಪ್ಲಸ್ ಮೈನಸ್, ಈ ಟರ್ಮ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಈ ಟರ್ಮ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಇದಕ್ಕೆ ಹೋಗ್ತೀನಿ ನಾನು. -1 ಇಂಟು ನೋಡಿ ಥರ್ಡ್ ಕಾಲಮ್ ಬಿಡಬೇಕು, ಸೆಕೆಂಡ್ ರೋ ಬಿಡಬೇಕು. 1 ಇಂಟು 0 ಇಸ್ 0 ಮೈನಸ್ k ಇಂಟು 3 ಇಸ್ 3k. ನೋಡಿ ಈ ಟರ್ಮ್ ಮಾತ್ರ ಬರ್ಕೊಂಡ್ರೆ ಸಾಕು, ಈ ಎರಡು ಟರ್ಮ್ಗಳು 0 ಆಗ್ತವೆ. ಇಟ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3. ಈಗ ಈ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮೈನಸ್ ಇನ್ ಬ್ರಾಕೆಟ್ 0 ಮೈನಸ್ 3k ಅಂದ್ರೆ ಮೈನಸ್ 3k ಬರುತ್ತೆ. ಇಟ್ ಈಸ್ ಈಕ್ವಲ್ ಟು 2 ಕ್ರಾಸ್ ಮಲ್ಟಿಪ್ಲೈ ಆದ್ರೆ ಪ್ಲಸ್ ಆರ್ ಮೈನಸ್ 6 ಆಗ್ತದೆ. 2 3 6. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 3k. ದೇರ್ಫೋರ್ 3k ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 6. 3k ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 6 ಆದ್ರೆ k ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 6/3. ದಟ್ ಈಸ್ 3 1 3 2. ದೇರ್ಫೋರ್ k ವ್ಯಾಲ್ಯೂ ಏನ್ ಬರುತ್ತೆ ಅಂದ್ರೆ ಐದರ್ +2 ಆರ್ -2. ಎರಡು ವ್ಯಾಲ್ಯೂ ಬಂತು. ಸೊ +2 ಆರ್ -2. Okay, this is the solution.